ವೆಲ್ಕಮ್ ಟು ರಸಿಕತಾರೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಳೆಯಿಂದ ಆವೃತವಾದ ಒಂದು ಸುಂದರ ಗಿರಿಧಾಮದ ರೆಸಾರ್ಟ್. ಹೊರಗೆ ಗರ್ಜಿಸುವ ಮಳೆ, ಒಳಗೆ ನಿಶಬ್ದದ ನಡುವೆ ಮಿಡಿಯುತ್ತಿರುವ ಎರಡು ಹೃದಯಗಳು. ವಿಕ್ರಾಂತ್ ಗಂಭೀರ ವ್ಯಕ್ತಿತ್ವದ ಉದ್ಯಮಿ ಮತ್ತು ಮಾನ್ಯ, ಅವನ ಕಂಪನಿಯ ಕ್ರಿಯೇಟಿವ್ ಹೆಡ್. ರಾತ್ರಿ 11ರ ಸಮಯ. ಕೊಡಗಿನ ಬೆಟ್ಟಗಳ ನಡುವೆ ಇರುವ ಆ ಐಷಾರಾಮಿ ರೆಸಾರ್ಟ್ ಸಂಪೂರ್ಣವಾಗಿ ಮಂಜಿನಿಂದ ಆವೃತವಾಗಿತ್ತು. ಕಿಟಕಿಯ ಗಾಜಿನ ಮೇಲೆ ಮಳೆ ಹನಿಗಳು ತಾಳಬದ್ಧವಾಗಿ ಅಪ್ಪಳಿಸುತ್ತಾ ಇದ್ದವು. ಕೋಣೆಯ ಒಳಗೆ ಬೆಚ್ಚನೆಯ ಹಳದಿ ಬೆಳಕು ಹರಡಿತ್ತು. ವಿಕ್ರಾಂತ್ ಕಿಟಕಿಯ ಬಳಿ ನಿಂತು ಕೈಯಲ್ಲಿ ವೈನ್ನ ಗ್ಲಾಸ್ ಹಿಡಿದು ಹೊರಗಿನ ಕತ್ತಲನ್ನ ದಿಟ್ಟಿಸ್ತಾ ಇದ್ದ. ಅವನ ಬಳಿ ಶರ್ಟ್ನ ಮೇಲಿನ 2 ಗುಂಡಿಗಳು ಬಿಚ್ಚಲ್ಪಟ್ಟಿದ್ವು. ಅವನ ಗಂಭೀರ ಮುಖದ ಮೇಲೆ ಯಾವುದೋ ಒಂದು ಆಳವಾದ ಹಂಬಲ ಇತ್ತು, ಆಸೆ ಇತ್ತು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಕ್ರಾಂತ್ ಇನ್ನೂ ನಿದ್ರಿಸುವುದಿಲ್ವೇ? ಮಾನ್ಯಾಳ ಮೃದುವಾದ ಧ್ವನಿ ಅವನ ಆಲೋಚನೆಯನ್ನ ಭೇದಿಸಿತ್ತು. ಅವನು ತಿರುಗಿದ. ಮಾನ್ಯ ಬಾಗಿಲು ಬಳಿ ನಿಂತಿದ್ಲು. ಅವಳ ರೇಷ್ಮೆಯಂತ ರಾತ್ರಿ ಉಡುಗೆ ಅವಳ ಮೈಮಾಟಕ್ಕೆ ಅಂಟಿಕೊಂಡಂತೆ ಇತ್ತು. ಅವಳ ಕೂದಲು ಇನ್ನೂ ಸ್ವಲ್ಪ ತೇವವಾಗಿದ್ದು ಮುಖದ ಮೇಲೆ ಜಾಡ್ತಾ ಇತ್ತು. ವಿಕ್ರಾಂತ್ನ ಕಣ್ಣುಗಳು ಅವನ ಮೇಲೆ ಸ್ಥಿರವಾದ್ವು. ಅವಳ ಮೇಲೆ ಸ್ಥಿರವಾದ್ವು. ಕಳೆದ 5 ವರ್ಷಗಳಿಂದ ಇಬ್ರು ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಂದಿನ ಈ ಏಕಾಂತ, ಈ ಮಳೆ ಮತ್ತು ಈ ವಾತಾವರಣ ಅವರಿಬ್ಬರ ನಡುವೆ ಇದ್ದ ವೃತ್ತಿಪರ ಗೋಡೆಯನ್ನ ಮೆಲ್ಲಗೆ ಕುಸಿಯುವಂತೆ ಮಾಡ್ತಾ ಇತ್ತು. ಈ ಮಳೆ ನಿಲ್ಲುವಂತೆ ಕಾಣೋದಿಲ್ಲ ಮಾನ್ಯ. ನಿನ್ನನ್ನು ನೋಡ್ತಾ ಇದ್ರೆ ಈ ಮಳೆಗಿಂತಲೂ ಹೆಚ್ಚಿನ ಚಡಪಡಿಕೆ ನನ್ನೊಳಗಿದೆ ಅನ್ನಿಸ್ತಾ ಇದೆ. ವಿಕ್ರಾಂತ್ ತನ್ನ ಧ್ವನಿಯನ್ನ ತಗ್ಗಿಸಿ ಹೇಳ್ದ. ಅವನ ಧ್ವನಿಯಲ್ಲಿ ಒಂದು ರೀತಿಯ ಕಾವು ಇತ್ತು. ಮಾನ್ಯ ಅವನತ್ತ ಮೆಲ್ಲಗೆ ಹೆಜ್ಜೆ ಹಾಕಿದ್ಲು. ಅವಳ ಪಾದದ ಸದ್ದು ಆ ನಿಶಬ್ದದಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಅವಳು ಅವನ ಹತ್ತಿರ ಬಂದು ನಿಂತಾಗ ಅವನ ಮೈಯಿಂದ ಹೊರಹೊಮ್ಮುತ್ತಿದ್ದ ಪೌರುಷದ ಸುಗಂಧ, ಆ ಸ್ಮೆಲ್ ಅವಳನ್ನ ಆವರಿಸ್ತು. ವಿಕ್ರಾಂತ್ ಗ್ಲಾಸನ್ನ ಪಕ್ಕಕ್ಕಿಟ್ಟು ಅವಳ 2 ಕೈಗಳನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡ. ಅವನ ಹಸ್ತದ ಬಿಸಿ ಅವಳಿಗೆ ತಾಗಿದಾಗ ಅವಳಲ್ಲಿ ಒಂದು ನಡುಕ ಶುರುವಾಯಿತು. ನೀನು ನನ್ನನ್ನ ಹೀಗೆ ನೋಡಬೇಡ ವಿಕ್ರಾಂತ್. ನಿನ್ನ ಕಣ್ಣುಗಳ ನನ್ನನ್ನ ಏನೋ ಮಾಡೋದಕ್ಕೆ ಪ್ರೇರೇಪಣೆ ನೀಡ್ತಾ ಇದ್ದಾವೆ. ಅವಳು ಪಿಸ್ಕೊಟ್ಟದ್ಲು. ವಿಕ್ರಾಂತ್ ಅವಳ ಮುಖದ ಹತ್ತಿರ ತನ್ನ ಮುಖವನ್ನ ಒಯ್ದ. ಏನು ಮಾಡೋದಕ್ಕೆ? ಏನು ಮಾಡಲು ಈ ಹಂಬಲ? ಕೇವಲ ನನ್ನದಲ್ಲ ಮಾನ್ಯ, ಇದು ನಿನ್ನ ಕಣ್ಣುಗಳನ್ನೂ ಕಾಣಿಸುತ್ತಿದೆ ಅಂತ ಹೇಳ್ದ. ಎಷ್ಟು ದಿನ ಅಂತ ನಾವು ಈ ಬೆಂಕಿಯನ್ನ ಬಚ್ಚಿಡೋದಕ್ಕೆ ಸಾಧ್ಯ? ಅವನು ತನ್ನ ಬೆರಳುಗಳಿಂದ ಅವಳ ಕೆನ್ನೆಯ ಮೇಲಿದ್ದ ಕೂದಲನ್ನ ಮೆಲ್ಲಗೆ ಸರಿಸಿದ. ಅವನ ಕೈಗಳು ಅವಳ ಕುತ್ತಿಗೆಯ ಕಡೆ ಜಾರಿದವು. ಅವನ ಹೆಬ್ಬೆರಳು ಅವಳ ಕೆಳ ತುಟಿಯ ಮೇಲೆ ಮೃದುವಾಗಿ ಒತ್ತಿದಾಗ ಮಾನ್ಯಾಳ ಉಸಿರಾಟದ ಲಯ ತಪ್ಪಿತು. ಅವಳು ಕಣ್ಣುಗಳನ್ನ ಮುಚ್ಚಿಕೊಂಡ್ಲು. ಆ ಕ್ಷಣದಲ್ಲಿ ಜಗತ್ತು ಸ್ತಬ್ಧವಾದಂತೆ ಭಾಸವಾಯಿತು. ವಿಕ್ರಾಂತ್ ಇನ್ನು ಕಾಯೋದಕ್ಕೆ ತಯಾರಿರಲಿಲ್ಲ. ಅವನು ಅವಳನ್ನ ತನ್ನತ್ತ ಬಲವಾಗಿ ಎಳೆದುಕೊಂಡ. ಮಾನ್ಯಾಳ ಮೃದುವಾದ ದೇಹ ಅವನ ಗಟ್ಟಿಮುಟ್ಟಾದ ಎದೆಗೆ ಅಪ್ಪಳಿಸಿತು. ಅವಳ ಎದೆಯ ಬಡಿತ ಅವನಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಅವನು ಅವಳ ಕುತ್ತಿಗೆಯ ಬಳಿ ತನ್ನ ಮುಖವನ್ನ ಹೂತು ದೀರ್ಘವಾಗಿ ಉಸಿರಾಡ್ದ. ಅವನ ಬಿಸಿ ಉಸಿರು
ಅವನ ಚರ್ಮಕ್ಕೆ ತಾಗಿದಾಗ ಮಾನ್ಯಾಳ ಕೈಗಳು ತನ್ನಷ್ಟಕ್ಕೆ ತಾನೇ ಅವನ ಬೆನ್ನನ್ನ ಗಟ್ಟಿಯಾಗಿ ಅಪ್ಕೊಂಡ್ವು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀನು ಇಂದು ನನ್ನವಳು ಮಾತ್ರ, ಕೇವಲ ನನ್ನವಳು ಎಂದು ಅವನು ಅವಳ ಕಿವಿಯ ಹತ್ತಿರ ಗುನುಗಿದ. ಅವಳು ಅವನ ತುಟಿಗಳನ್ನು ತನ್ನದಾಗಿಸಿಕೊಂಡ. ಆ ಚುಂಬನದಲ್ಲಿ ಹಸಿವಿತ್ತು, ಹಂಬಲವಿತ್ತು ಮತ್ತು ವರ್ಷಗಳ ಕಾಪಾಡಿಕೊಂಡು ಬಂದಿದ್ದ ಪ್ರೀತಿಯಿತ್ತು. ಅದು ನಿಧಾನವಾಗಿ ಶುರುವಾಗಿ ನಂತರ ತೀವ್ರವಾಗಿ ಇಬ್ಬರ ಉಸಿರಾಟಗಳು ಒಂದಕ್ಕೊಂದು ಬೆರೆತ್ವು. ವಿಕ್ರಾಂತ್ನ ಕೈಗಳು ಮಾನ್ಯಾಳ ಬೆನ್ನಿನ ಮೂಲೆಯ ಮೇಲೆ ಮೆಲ್ಲಗೆ ಜಾರುತ್ತಾ ಅವಳ ಸೊಂಟದ ವಕ್ರರೇಖೆಗಳನ್ನು ಬಟ್ಟೆಯ ಮೇಲೆಯೇ ಗುರುತಿಸ್ತಾ ಇದ್ವು. ಮಾನ್ಯ ಅವನ ಅಪ್ಪುಗೆಯಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗಿದ್ಲು. ಅವಳ ಕೈಗಳು ಅವನ ಕೂದಲಿನೊಳಗೆ ಸಿಕ್ಕಿ ಹಾಕಿಕೊಂಡಿದ್ವು. ಅವಳು ಅವನನ್ನ ಇನ್ನೂ ತನ್ನ ಹತ್ತಿರಕ್ಕೆ ಎಳೆದುಕೊಳ್ತಾ ಇದ್ಲು. ಅವನ ದೇಹಗಳ ನಡುವೆ ಗಾಳಿ ಕೂಡ ಹೋಗದಷ್ಟು ಸಾಮೀಪ್ಯ ಇತ್ತು. ಅವನು ಚುಂಬನವನ್ನ ನಿಲ್ಲಿಸಿ ಅವಳ ಕಣ್ಣುಗಳನ್ನ ನೋಡ್ದ. ಇಬ್ಬರ ಕಣ್ಣುಗಳಲ್ಲಿಯೂ ಕಾಮಕ್ಕಿಂತ ಹೆಚ್ಚಿನದಾದ ಒಂದು ದೈವಿಕ ಸೆಳೆತ ಇತ್ತು. ನಾನು ಈ ಕ್ಷಣಕ್ಕಾಗಿ ಎಷ್ಟು ರಾತ್ರಿಗಳು ಕಾದಿದ್ದೇನೆ ಗೊತ್ತಾ ಮಾನ್ಯ? ನಿನ್ನ ಪ್ರತಿ ನಡೆಯೂ, ನಿನ್ನ ಪ್ರತಿ ನೋಟವೂ ನನ್ನನ್ನು ಹುಚ್ಚು ಹಿಡಿಸ್ತಾ ಇತ್ತು. ಮಾನ್ಯ ಅವನ ಶರ್ಟ್ನ ಬಟನ್ಗಳ ಮೇಲೆ ತನ್ನ ಬೆರಳುಗಳನ್ನು ಆಡಿಸ್ತಾ. ನನಗೂ ಹಾಗೆ ಅನ್ನಿಸ್ತಾ ಇತ್ತು ವಿಕ್ರಾಂತ್, ಆದರೆ ನನಗೆ ಹೆದರಿಕೆ ಇತ್ತು. ಈ ಸಂಬಂಧ ನಮ್ಮ ವೃತ್ತಿ ಜೀವನವನ್ನ ಹಾಳು ಮಾಡಬಹುದೇನೋ ಅಂಥೇಳಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಇದು ವೃತ್ತಿಯೂ ಅಲ್ಲ, ಜಗತ್ತೂ ಅಲ್ಲ ಎನ್ನುತ್ತಾ ವಿಕ್ರಾಂತ್ ಅವಳನ್ನ ಎತ್ತುಕೊಂಡು ಅವಳ ಕಾಲುಗಳು ಅವನ ಸ್ವಂತವನ್ನ ಸುತ್ತಿರುವಾಗ ಅವಳು ಅವನ ಹೆಗಲ ಮೇಲೆ ತನ್ನ ಮುಖವನ್ನ ಬಚ್ಚಿಟ್ಕೊಂಡ್ಳು. ಅವನು ಅವಳನ್ನ ಬೆಚ್ಚನೆಯ ಹಾಸಿಗೆಯ ಕಡೆಗೆ ಕರೆದೊಯ್ದ. ನೆರಳುಗಳ ನೃತ್ಯ, ಅವರಿಬ್ಬರ ನಡುವೆ ಇದ್ದ ಬಟ್ಟೆಗಳ ಅಡೆತಡೆಗಳು ಈಗ ಗೌಣವಾಗತೊಡಗಿದವು. ಇಡೀ ಜಗತ್ತು ಅವರಿಬ್ಬರಿಗೆ ಮಾತ್ರ ಸೀಮಿತವಾಯಿತು. ಹೊರಗಿನ ಮಳೆಯ ತನ್ನ ತೀವ್ರತೆಯನ್ನು ಹೆಚ್ಚಿಸಿಕೊಂಡಿತು, ಆದರೆ ಕೊನೆಯ ಒಳಗಿನ ಶಾಖ ಅದಕ್ಕಿಂತಲೂ ಹೆಚ್ಚಾಗಿತ್ತು. ಅವರ ನಡುವೆ ನಡೆದದ್ದು ಕೇವಲ ದೈಹಿಕ ಮಿಲನವಲ್ಲ, ಅದು ಎರಡು ಆತ್ಮಗಳ ಸಂಭಾಷಣೆಯಾಗಿತ್ತು. ಮಾತುಗಳ ಅಗತ್ಯ ಇರಲಿಲ್ಲ. ಅವರ ಪ್ರತಿ ಸ್ಪರ್ಶವೂ 1,000 ಕಥೆಗಳನ್ನು ಹೇಳ್ತಾ ಇತ್ತು. ಕತ್ತಲಿನಲ್ಲಿ ಅವರ ನೆರಳುಗಳು ಗೋಡೆಯ ಮೇಲೆ ಒಂದು ಸುಂದರವಾದ ನೃತ್ಯವನ್ನ ಪ್ರದರ್ಶಿಸ್ತಾ ಇದ್ವು. ಸಮಯದ ಅರಿವಿಲ್ಲದೆ, ಲೋಕದ ಚಿಂತೆಯಿಲ್ಲದೆ ಅವರು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಆವಾಹಿಸಿಕೊಂಡಿದ್ದರು. ಸಮಯ ಕಳೆದಂತೆ ಇಬ್ಬರು ಒಬ್ಬರನ್ನೊಬ್ಬರು ಬಿಗಿಯಾಗಿ ಅಪ್ಪಿಕೊಂಡ್ರು, ಮಲಗಿದ್ರು. ವಿಕ್ರಾಂತ್ ಮಾನ್ಯಾಳ ಹಣೆ ಮೇಲೆ ಮುತ್ತಿಟ್ಟು, ಇದು ಕೇವಲ ಆರಂಭ ಅಂತ ಹೇಳ್ದ. ಮಾನ್ಯ ಅವನ ಎದೆಯ ಮೇಲೆ ತಲೆ ಇಟ್ಟುಕೊಂಡು ಕಿಟಕಿಯ ಹೊರಗೆ ನೋಡಿದ್ಲು. ಈಗ ಮಳೆ ನಿಂತು ಹೋಗಿತ್ತು. ಚಂದ್ರ ಮಂಜಿನ ನಡುವಿನಿಂದ ಇಣುಕುತ್ತಾ ಇದ್ದ. ಅವಳ ಮನಸ್ಸಿನಲ್ಲಿ ಈಗ ಯಾವುದೇ ಆತಂಕ ಇರಲಿಲ್ಲ, ಕೇವಲ ಒಂದು ರೀತಿಯ ಶಾಂತಿ ಮತ್ತು ಸಾರ್ಥಕತೆ ಇತ್ತು. ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿ ಎಂಬುದು ಕೇವಲ ಆಕರ್ಷಣೆಯಲ್ಲ, ಅದು ಇಬ್ಬರು ವ್ಯಕ್ತಿಗಳ ನಡುವಿನ ಅಗೋಚರ ಬಂಧ. ಕೆಲವು ಸಂಬಂಧಗಳು ಮೌನದಲ್ಲಿಯೇ ಹೆಚ್ಚು ಆಪ್ತವಾಗುತ್ತವೆ. ಮಾತುಗಳಿಗಿಂತ ಸ್ಪರ್ಶಕ್ಕೆ, ಶಬ್ದಗಳಿಗಿಂತ ಕಣ್ಣೋಟಕ್ಕೆ ಹೆಚ್ಚಿನ ಶಕ್ತಿ ಇದೆ ಎಂದು ಈ ರಾತ್ರಿ ಅವರಿಗೆ ತಿಳಿಸಿಕೊಟ್ಟಿತ್ತು. ಬದುಕಿನ ಪಯಣದಲ್ಲಿ ನಮಗೆ ಬೇಕಾದವರು ಸಿಕ್ಕಾಗ ಆ ಕ್ಷಣಗಳನ್ನು ಸಂಪೂರ್ಣವಾಗಿ ಅನುಭವಿಸುವುದೇ ಜೀವನದ ಪರಮಸುಖ. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ಕಂಟೆಂಟ್ಗಳನ್ನು ತರುವುದಕ್ಕೆ ಸಹಾಯ ಮಾಡಿ. ಧನ್ಯವಾದಗಳು.